ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಪ್ಪ ರಾಮಾಚಾರಿ ಚಾರು ಎಲ್ಲರೂ ಕೂಡ ಸೇರಿಕೊಂಡಿದ್ದ ಇಲ್ಲಿ ಕಿಟ್ಟಿ ಮದುವೆ ನಿಲ್ಲಿಸೋಕೆ ಮುಂದಾಗ್ತಾರೆ, ಅಥವಾ ಏನು ಬೇಕಿದ್ರೂ ಆಗಲಿ ಕಿಟ್ಟಿ ಮದುವೆನ ಮಾಡೇ ಬಿಡೋಣ ಅಂತ ಹೇಳಿ ನುಗ್ಗೇ ಬಿಡ್ತಾರೆ. ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫೈನಲಿ ರುಕ್ಮಿಣಿನ ಮನೆಗೆ ಕರ್ಕೊಂಡು ಬಂದೇ ಬಿಟ್ರು. ಆ ಕಡೆ ನಾನು ಚಾರ್ಗಳು ತನ್ನ ಮಗ ಕಿಟ್ಟಿಯನ್ನು ದೇವಸ್ಥಾನಕ್ಕೆ ಕಳಿಸಿದ್ದಾರೆ. ಏನು ಗುರುಗಳು ಹೇಳಿದ್ರು ಅದಕ್ಕೆ ಪೂಜೆ ಮಾಡೋಣ, ಯಾವ ರೀತಿಯಾದರೂ ಈ ಒಂದು ಪ್ರಾಬ್ಲಮ್ ಸರಿ ಹೋಗ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕಿಟ್ಟಿನ ದೇವಸ್ಥಾನಕ್ಕೆ ಕಳಿಸಿದ್ದಾರೆ. ಆ ಕಡೆಗೆ ಕಿಟ್ಟಿಗೂ ಕೂಡ ಆಶ್ಚರ್ಯ ಆಗ್ತದೆ, ಏನಿದು ಅಪ್ಪನನ್ನು ಯಾಕೆ ದೇವಸ್ಥಾನಕ್ಕೆ ಕಳಿಸಿದ್ರು, ಮೃತ್ಯುಂಜಯ ಹೋಮ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ. ಮೃತ್ಯುಂಜಯ ಪೂಜೆನ ಯಾಕಿರ್ಬೋದು, ಖಂಡಿತ ಮನೇಲಿ ಯಾರೂ ಕೂಡ ಇಲ್ಲ, ಅಣ್ಣ ಅಮ್ಮ ಅದಕ್ಕೆ ಎಲ್ಲರೂ ಕೂಡ ಮನೆಯಿಂದ ಹೋಗಿದ್ದಾರೆ, ಏನಾದರೂ ಹೆಚ್ಚು ಕಡಿಮೆ ಆಗಿಬಿಡ್ಬೋದು ಅಂತ ಹೇಳಿ ಭಯ ಶುರುವಾಗ್ತದೆ. ಆದರೂ ಕೂಡ ಪೂಜೆ ಮಾಡೋಣ ಅಪ್ಪ ಹೇಳಿದಾಗ ತದನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಕಿಟ್ಟಿ ಕೂಡ. ಅದರ ನಡುವೆ ಇಲ್ಲಿ ಅವರ ತಂದೆ ನಾರಾಯಣಾಚಾರ್ಯಗಳು ಯಾವುದೋ ಒಂದು ಪುರೋಹಿತರನ್ನು ಬಿಟ್ಟು ತಮ್ಮಿಂದ ಆಗದಿರೋ ಪೂಜೆನ ನೀವು ಮಾಡಿ ಅಂತ ಹೇಳಿದ್ದಾರೆ. ಅದೇ ಕಾರಣಕ್ಕೆ ಆ ಒಂದು ಪುರೋಹಿತರು ಕೂಡ ಬಂದಿದ್ದಾರೆ. ನೀನು ನಾರಾಯಣಾಚಾರ್ಯಗಳ ಮಗ ಅಲ್ವಪ್ಪ, ನಿಮ್ಮ ತಂದೆ ನನಗೆ ವಹಿಸಿದ್ದಾರೆ, ಅವರೇ ಎಲ್ಲ ಪೂಜೆ ಮಾಡ್ತಾ ಇದ್ವು, ಆದರೆ ಈ ಒಂದು ಪೂಜೆನ ನನ್ನನ್ನು ಮಾಡು ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಬಂದಿದ್ದೀನಿ ಅಂದಾಗ ಏನಾಗಿದೆ, ಯಾಕಪ್ಪ ಆ ರೀತಿ ಹೇಳಿದ್ದಾರೆ ಅಂದಾಗ ನಿನಗೆ ಕಂಟಕ ಇದೆ ಅಪ್ಪ, ಮೃತ್ಯು ಕಂಟಕ ಇದೆ, ತುಂಬಾ ಕಂಟಕಗಳಿದ್ದಾವೆ, ದೇಹ ಕಂಟಕ ಇದೆ, ಹಾಗಾಗಿ ಇದನ್ನೆಲ್ಲ ಮಾಡಬೇಕಾಗಿದೆ, ಎಲ್ಲ ರೀತಿ ನಾನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ನೀನು ಕೂಡ ಬಂದಿದ್ಯಾ ಬಾಪ್ಪ ಅಂತ ಹೇಳಿ ಪೂಜೆ ಮಾಡುವುದಕ್ಕೆ ಪುರೋಹಿತರು ಕಿಟ್ಟಿನ ಕರ್ಕೊಂಡು ಹೋಗ್ತಿದ್ದಾರೆ. ಅತ್ತ ಕಡೆ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ಆ ಕಡೆಯಿಂದ ಹುಡುಕ್ತಿದ್ದಾರೆ ಅಣ್ಣಾಜಿ. ಫೈನಲಿ ಎಲ್ಲಿ ಹೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗೇ ಬಿಡುತ್ತೆ. ಬಿಕಾಸ್ ಬೆಂಗಳೂರಿಗೆ ಹೋಗಿರ್ಬೋದು ಅನ್ನೋ ಗೆಸ್ ಮಾಡಿರ್ತಾರೆ. ಫೈನಲಿ ಬೆಂಗಳೂರಿಗೆ ಹೋಗಿರೋದು ಅನ್ನೋ ವಿಷಯ ಅವ್ರಿಗೆ ಕೂಡ ಗೊತ್ತಾಗುತ್ತೆ. ತದನಂತರ ಅದು ರಾಮಾಚಾರಿ ಒಂದು ಪುರೋಹಿತ ಅಂತ ಹೇಳಿ ಕೂಡ ವಿಷಯ ಗೊತ್ತಾಗುತ್ತೆ. ಅವನ ಜೊತೆ ದಪ್ಪಕ್ಕಿದ್ನಲ್ಲ, ಅವನ ಜೊತೆನೇ ಯಾವಾಗಲೂ ಇರ್ತಕ್ಕಂಥವನು ಅನ್ನೋ ವಿಷಯನೂ ಕೂಡ ಗೊತ್ತಾಗುತ್ತೆ. ಮೊದಲು ಬೆಂಗಳೂರಿಗೆ ಹೋಗೋಣ, ಅವರನ್ನು ಮೊದಲು ಹಿಡ್ಕೊಂಡು ಎಳ್ಕೊಂಡು ಬರೋಣ, ಅವ್ರ ಕಥೆನ ಮುಗಿಸಿ ಇಲ್ಲಿ ನಮ್ಮ ರುಕ್ಕುನ ಕರ್ಕೊಂಡು ಬರೋಣ ಅಂತ ಹೇಳಿ ಅಣ್ಣಾಜಿ ಕೂಡ ಹೇಳ್ತಿದ್ದಾರೆ. ಅದೇ ಪ್ರಕಾರವಾಗಿ ಇಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಹೊರಟಿದ್ದಾರೆ. ನಾವು ಸತ್ರು ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸೋಲ್ಬಾರ್ದು, ಅವ್ರು ಎಲ್ಲರ ಕಥೆನ ಮುಗಿಸ್ಬಿಡ್ಬೇಕು, ಅವ್ನು ಯಾರು ಮದುವೆ ಆಗ್ತಿರೋನು ಅನ್ನೋದನ್ನ ತಿಳ್ಕೊಂಡು ಮಾಡ ಹೋಮನೆ ಗಟ್ಟಿಸ್ಬಿಡ್ಲಿ, ಆದರೆ ಮದುವೆ ಅಂತೂ ಆಗಲೇ ಕೂಡ್ದು ಅಂತ ಹೇಳಿ ಇಲ್ಲಿ ಅಣ್ಣಾಜಿ ತನ್ನ ಗಂಡೆಯವರ ಜೊತೆ ಬೆಂಗಳೂರಿಗೆ ಹೋಗಿದ್ದಾರೆ. ಆದರೆ ಆಲ್ರೆಡಿ ಬೆಂಗಳೂರನ್ನು ತಲುಪಿರ್ತಕ್ಕಂಥ ರಾಮಾಚಾರಿ ರುಕ್ಕುನ ಕರ್ಕೊಂಡು ಮನೆಗೆ ಬಂದಿದ್ದಾರೆ. ಬಟ್ ಅವ್ರ ಮನೆಗೆ ಕರ್ಕೊಂಡು ಬಂದಿದ್ದ ಚಾವಡಿ ಮನೇಲಿ ಇರಿಸಿದ್ದಾರೆ. ಬಿಕಾಸ್ ಆ ಮದುವೆ ಆಗದೆ ಹೇಗೆ ಕರ್ಕೊಂಡು ಹೋಗೋದು, ಮದುವೆ ಆದ ನಂತರ ನಾಳೆ ಕರ್ಕೊಂಡು ಹೋಗೋಣ ಅನ್ನೋ ಕಾರಣಕ್ಕೆ ಇನ್ನೂ ಕೂಡ ಆಕೆಯನ್ನು ಚಾವಡಿ ಮನೇಲಿ ಇರಿಸಿದ್ದಾರೆ. ನಿಮ್ಗೆ ಏನೇ ಬೇಕು ಅಂದರೂ ಕೇಳಿ, ಯಾಕಂದರೆ ನಮ್ಮ ಮನೆ ಅಲ್ಲೇ ಇರೋದು, ಏನಾದರೂ ಬೇಕು ಅಂದರೆ ಕೇಳಿ ಅಂತ ಹೇಳಿ ಇಲ್ಲಿ ರುಕ್ಕು ಮತ್ತು ಪಾರಕಂಗೆ ಹೇಳ್ತಾರೆ. ಜೊತೆಗೆ ಇಲ್ಲಿ ಪಾರಕಂಗೆ ಹೇಳ್ತಿದ್ದಾಗ ಇಲ್ಲಿ ರುಕ್ಕು ಕಣ್ಣೀರು ಹಾಕ್ತಿದ್ದಾರೆ ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡು. ಈ ಕಡೆ ನಿಮ್ಮ ಅಪ್ಪ ಅಮ್ಮ ಖಂಡಿತ ದೇವರು ಎಲ್ಲರಿಗೂ ಕೂಡ ಒಂದಿನ ಹೋಗಬೇಕು ಅಂದ್ಕೊಂಡಾಗ ನಾವು ಗಂಟೆ ಮುಟ್ಟೆ ಕಟ್ಟಿ ಹೋಗಲೇಬೇಕಾಗತ್ತೆ ಅಂತ ರಾಮಾಚಾರಿ ಹೇಳ್ತಿದ್ರೆ, ಇದು ದೇವ್ರು ಕಟ್ಕೊಂಡಿದ್ದಲ್ಲ, ಬೇರೆಯವರು ನಮ್ಮ ಅಪ್ಪ ಅಮ್ಮನ ಕಳಿಸಿದ್ದು ಅಂತ ಹೇಳಿ ಅವ್ರ ಬಗ್ಗೆ ತುಂಬಾ ಕೋಪ ವ್ಯಕ್ತಪಡಿಸ್ತಾಳೆ ರುಕ್ಕು. ಇದನ್ನು ನೋಡಿದ್ದೆ ಚಾರುಗೆ ಶಾಕ್ ಆಗುತ್ತೆ. ಬಿಕಾಸ್ ಅದಕ್ಕೆ ಕಾರಣ ಚಾರು ಮಾತನಾಡ್ತಿಲ್ಲ. ತದನಂತರ ಚಾರು ಕೂಡ ಸಮಾಧಾನ ಮಾಡ್ತಾಳೆ. ನೋಡು ರುಕ್ಕು, ನೀನೇನು ಯೋಚನೆ ಮಾಡಬೇಡ, ನಿನ್ನನ್ನು ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ, ನಿನ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅಷ್ಟು ನೀನು ಚೆನ್ನಾಗಿರ್ತೀಯ, ಖಂಡಿತವಾಗ್ಲೂ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಅದರ ನಡುವೆ ಈ ಕಡೆ ರಾಮಾಚಾರಿ ಕೂಡ ನನಗೆ ಅರ್ಥ ಆಗತ್ತೆ, ಅಪ್ಪ ಅಮ್ಮನೇ ಅಂದ್ರೇ ಪ್ರೀತಿ, ಅಪ್ಪ ಅಮ್ಮನ ಪ್ರೀತಿನ ಬೇರೆ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ನಾವು ಸಮಾಧಾನ ಮಾಡಬಹುದಷ್ಟೇ. ನಮ್ಮ ಜೊತೆ ಅಪ್ಪ ಅಮ್ಮ ಇದ್ದಾಗ ನಾವು ನೋವು ಮಾಡಿದ್ರೆ ಅದನ್ನು ತಿದ್ಕೋಬಹುದು, ಆ ನೋವನ್ನು ಮರೆಸೋಕೆ ಅವಕಾಶ ಸಿಗತ್ತೆ. ಆದರೆ ಅವರು ಸತ್ತು ನಂತರ ನಮಗೆ ಯಾವುದೇ ರೀತಿಲೂ ಕೂಡ ಅವರು ನೋವನ್ನು ಮರೆಸೋದಕ್ಕೆ ಅವಕಾಶ ಸಿಗುವುದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕಣ್ಣೀರು ಹಾಕಬೇಡಿ ಅಂತ ಹೇಳ್ತಾರೆ. ಜೊತೆಗೆ ನಿಮ್ಗೇನಾದರೂ ಬೇಕು ಅಂದರೆ ಕೇಳಿ, ನಾವೀಗ ಆ ಮನೆಗೆ ಹೋಗ್ತೀವಿ, ಜೊತೆಗೆ ಕಿಟ್ಟಿನ ಕೂಡ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನಂತರ ಇಲ್ಲಿ ಪಾರಕ, ಇಂಥ ಒಂದು ಕುಟುಂಬ ಸಿಕ್ಕಿರೋದಕ್ಕೆ ರುಕ್ಕವ ನೀನು ತುಂಬ ಪುಣ್ಯ ಮಾಡಿದೆ, ಎಷ್ಟೆಲ್ಲ ಕಷ್ಟ ಅನುಭವಿಸಿದೆ, ಆದರೆ ಇವತ್ತು ಎಂಥ ಕುಟುಂಬ ನಿನಗೆ ಸಿಕ್ಕಿದೆ ಅಂತ ಖುಷಿ ಪಡ್ತಿದ್ದಾರೆ ಪಾರಕ ಕೂಡ. ನಂತರ ಈ ಕಡೆ ರುಕ್ಕು ಯೋಚನೆ ಮಾಡಿದಾಗ ಹೊರಗಡೆ ಕೂತ್ಕೊಂಡಿದ್ರೆ, ಯಾಕೆ ಇಂಥ ಕುಟುಂಬ ಸಿಕ್ಕು ಯೋಚನೆ ಮಾಡಿ
ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ, ಅದು ಪಾರಕ ನಾನಿನ್ನೂ ಇಲ್ಲಿಗೆ ಬಂದೆ, ಆದರೆ ಕಿಟ್ಟಿ ಇನ್ನೂ ಬರಲೇ ಇಲ್ಲ, ಕಿಟ್ಟಿನ ಒಮ್ಮೆ ನೋಡಿದ್ರೆ ಸಾಕು ಅಂತಿದ್ರೆ ಅವ್ರಿಗೆ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಬಂದಿರ್ತಿದ್ರು, ನೀವೇನು ಯೋಚನೆ ಮಾಡಬೇಡಿ, ಖಂಡಿತ ಬಂದೇ ಬರ್ತಾರೆ ಅಂತಾರೆ. ನಂತರ ಕಿಟ್ಟಿ ಒಮ್ಮೆ ಬಾ, ನಿನ್ನನ್ನು ಅಪ್ಕೋಬೇಕು, ಒಮ್ಮೆ ನಿನ್ನನ್ನು ನೋಡ್ತಾನೆ, ನಿನ್ಗೆ ನಾನು ಬೇಡ ಅಂದರೂ ನಾನು ಹಾಗೆ ತೀರು ಹೋಗ್ತೀನಿ, ಆದರೆ ನಿನ್ನ ನೋಡಿದ ಖುಷಿ ನನಗಿರುತ್ತೆ, ನಿನ್ನ ಹತ್ರ ಕ್ಷಮೆ ಕೇಳಬೇಕು, ನೀನು ಯಾಕೆ ನನ್ನನ್ನು ಬಿಟ್ಟು ಹೋದೆ ಅಂತ ನಿನಗೆ ಹೊಡಿಬೇಕು, ಬಡಿಬೇಕು, ಆನಂತರ ನಿನ್ನ ಮುದ್ದು ಮಾಡಬೇಕು, ದಯವಿಟ್ಟು ಆದಷ್ಟು ಬೇಗ ಬಾ ಕಿಟ್ಟಿ ಅಂತ ಹೇಳಿ ರುಕ್ಕು ಮನಸ್ಸಲ್ಲಿ ಅನ್ಕೋತಾ ಇದ್ದಾಳೆ. ನಂತರ ಜಾನಕಿ ಅಮ್ಮ, ಮುರಾರಿ, ಹಾಗೆ ರಾಮಾಚಾರಿ, ಚಾರು, ಶ್ರುತಿ, ಅಜ್ಜಿ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ಈ ಕಡೆ ಕೋದಂಡನ ನೋಡ್ತಿದ್ದಾಗಿ ಎಷ್ಟು ದಿನ ಆಗಿತ್ತು ಮಗನೇ ನಿನ್ನ ನೋಡಿ ಅಂತ ಹೇಳಿ ಅಮ್ಮ ಖುಷಿ ಪಡ್ತಿದ್ದಾರೆ. ಹೌದು, ನಿಮ್ಮಪ್ಪ ಎಲ್ಲಿ ಅಂತ ಕೇಳ್ತಿದ್ದಾರೆ. ಈ ಕಡೆ ಕಿಟ್ಟಿ ಎಲ್ಲಿ ಅಂತ ಕೇಳಿದಾಗ ಕಿಟ್ಟಿನ ಅಪ್ಪ ದೇವಸ್ಥಾನಕ್ಕೆ ಕಳಿಸಿದ್ದಾರೆ. ಅಪ್ಪ ಯಾಕೋ ಒಂದು ರೀತಿ ವಿಚಿತ್ರವಾಗಿ ಮಾತಾಡ್ತಿದ್ದಾರೆ, ಗುರುಗಳ ಜೊತೆ ಮಾತನಾಡಿ ಬಂದರು, ಆನಂತರ ಏನಾಯ್ತು ಏನು ಅಂತ ಗೊತ್ತಿಲ್ಲ ಅಂದಾಗ ಹೌದಾ ಏನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಈ ಕಡೆ ಅಷ್ಟರಲ್ಲಿ ನಾರಾಯಣಾಚಾರ್ಯಗಳು ಬರ್ತಾರೆ. ನಾರಾಯಣಾಚಾರ್ಯಗಳು ಬಂದಿದ್ದೆ ನೋಡಿ ನಮ್ಮ ಸೊಸೆನ ಕರ್ಕೊಂಡು ಬಂದಿದ್ದೀವಿ ಅಂತಿದ್ರೆ ಈ ಕಡೆ ಏನೂ ಮಾತಾಡ್ತಿಲ್ಲ. ಏನಿದು ಹೋಗ್ಬೇಕಾರೆ ಆ ರೀತಿ ಹೇಳಿದ್ರಿ, ಆದರೆ ಇವತ್ತು ಯಾಕೆ ಈ ರೀತಿ ಇದ್ದೀರಾ ಅಂತ ಕೇಳ್ತಿದ್ರೆ ಏನು ಮಾಡೋದು, ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಏನಾಯಿತು ಏನು ಅಂದಾಗ ನಾನು 28 ವರ್ಷಗಳಿಂದ ಕಿಟ್ಟಿಯ ಒಂದು ಜಾತಕನ ಬರೀಲಿಕ್ಕೆ ಹೋದಾಗ ಗುರುಗಳು ಬಂದಿದ್ದೆ, ಜಾತಕನ ಯಾವುದೇ ಕಾರಣಕ್ಕೂ ಕೂಡ ಬರೀಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಕೂಡ ಸುಮ್ಮನಿದ್ದೆ. ಆದರೆ ಇವತ್ತು ಆಶ್ರಮದಲ್ಲಿ ಗುರುಗಳು ಸಿಕ್ಕಿದ್ರು. ಅವತ್ತು ಜಾತಕನ ಯಾಕೆ ಬರಿಬಾರ್ದು ಅಂತ ಹೇಳಿದ್ರು, ಆದರೆ ಉತ್ತರ ಸಿಗಲಿಲ್ಲ. ಉತ್ತರನೂ ಕೂಡ ಪ್ರಶ್ನೆಯಾಗೆ ಉಳಿದು ಹೋಯ್ತು. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಏನು ಕತೆ ಅಂತ ಕೇಳಿದಾಗ ನಡೆದ ಘಟನೆಯನ್ನು ಹೇಳೇ ಬಿಡ್ತಾರೆ ಇಲ್ಲಿ ಆಚಾರ್ಯರು. ಇಲ್ಲಿ ರುಕ್ಕು ಜೊತೆ ಕಿಟ್ಟಿ ಮದುವೆ ಆಗಬಾರ್ದು, ರುಕ್ಕು ಜೊತೆ ಮಾತ್ರ ಅಲ್ಲ, ಕಿಟ್ಟಿ ಮದುವೆ ಆಗಬಾರ್ದು, ಕಿಟ್ಟಿ ಮದುವೆ ಆದರೆ ಮಾರಣ ಹೋಮನೆ ಆಗತ್ತೆ, ಕಿಟ್ಟಿ ಮದುವೆ ಆಗದೆ ಇದ್ರೂ ಕೂಡ ಅನಾಹುತ ಆಗಿಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಹಾಗಂತ ಕಿಟ್ಟಿನ ರುಕ್ಕು ಜೊತೆ ಮದುವೆ ಮಾಡಿಸ್ದೇ ಇರೋಕ್ಕಾಗುತ್ತಾ? ರುಕ್ಕುನ ಇಷ್ಟು ಕಷ್ಟಪಟ್ಟು ಕಟ್ಕೊಂಡು ಬಂದಿದ್ದೆ ಕಿಟ್ಟಿ ಜೊತೆ ಮದುವೆ ಮಾಡಿಸೋದಕ್ಕಲ್ವಾ? ಖಂಡಿತ ಯಾವುದೇ ಸಮಸ್ಯೆ ಕೂಡ ಒಟ್ಟಾಗಿ ಹೋರಾಟ ಮಾಡಿದ್ರೆ ಖಂಡಿತ ಯಾವುದೇ ಸಮಸ್ಯೆ ಕೂಡ ಸಮಸ್ಯೆ ಆಗಿ ಉಳಿಯುವುದಿಲ್ಲ. ರುಕ್ಕು ತುಂಬ ಒಳ್ಳೆ ಹುಡುಗಿ ಅಂತ ಅಜ್ಜಿ, ಶ್ರುತಿ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲರೂ ಒಟ್ಟಿಗೆ ನಿಂತು ಈ ಒಂದು ಯುದ್ಧವನ್ನು ನಾವು ಫೇಸ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ನಾರಾಯಣಾಚಾರ್ಯಗಳು ಕೂಡ ನೀವೆಲ್ಲ ಹೇಳಿದ್ಮೇಲೆ ಖಂಡಿತ ಕಿಟ್ಟಿ ಮತ್ತು ರುಕ್ಕು ಮದುವೆ ಮಾಡಿಸೋಣ, ಏನು ಬರುತ್ತೋ ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಎದುರಿಸೋಣ ಅಂತ ಹೇಳ್ತಿದ್ದಾರೆ. ಅತ್ತ ಕಡೆ ಕಿಟ್ಟಿಗೆ ಪುರೋಹಿತರು, ನೋಡಪ್ಪ ನಿನ್ನ ಬದುಕಲ್ಲಿ ಸತ್ಯ ಸುಳ್ಳಾಗುತ್ತೆ, ಸುಳ್ಳು ಸತ್ಯ ಆಗುತ್ತೆ, ಒಳ್ಳೆಯವರು ಕೆಟ್ಟವರಾಗ್ತಾರೆ, ಕೆಟ್ಟವರು ಒಳ್ಳೆಯವರಾಗಿ ಕಾಣಿಸ್ತಾರೆ, ನೀನು ಮುಂದೆ ಒಳ್ಳೆಯವರು ಇದ್ದರೂ ಕೂಡ ಅವರು ನಿನಗೆ ಕೆಟ್ಟದಾಗಿ ಕಾಣಿಸ್ತಾರೆ, ಹಾಗೆ ಕೆಟ್ಟವರು ಒಳ್ಳೆಯವರು ಅಂತ ಅನ್ಕೋತೀಯ, ಯಾರದೇ ಮಾತಿಗೆ ಕಿವಿ ಕೊಡದೆ ನೀನು ಮುಂದೆ ಸಾಗಬೇಕಾಗುತ್ತೆ, ಇಲ್ಲಾಂದರೆ ಖಂಡಿತ ಕೆಟ್ಟದ್ದು ನಡೆದು ಹೋಗುತ್ತೆ ಅನ್ನುವ ಎಚ್ಚರಿಕೆ ಕೊಡ್ತಿದ್ದಾರೆ. ಎಚ್ಚರದಿಂದ ಹೆಜ್ಜೆ ಇಡಬೇಕಾಗತ್ತೆ ಮುಂದೆ ಅಂತ ಹೇಳ್ತಿದ್ದಾರೆ. ನಿನ್ನ ಜೊತೆಯಲ್ಲಿ ನೀನು ಅನ್ಕೊಂಡಿರೋ ಒಳ್ಳೆಯವರೇ ಕೆಟ್ಟವರು ಆಗಿರ್ತಾರೆ, ಮರಿಬೇಡ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ಯಾರು ಕೆಟ್ಟವರು ಅಂದ್ಕೊಂಡಿರ್ತೀಯೋ ಅವರು ಒಳ್ಳೆಯವರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಹೇಗಿರುತ್ತೆ ಇಲ್ಲಿ ಕಿಟ್ಟಿ ರುಕ್ಕುವಿನ ಮದುವೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್